ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಪ್ರತಿ ಸತಿ ನಾನು 8ನೇ ಮೈಲಿ ಸಿಗ್ನಲ್ ಬಂದಾಗಲೆಲ್ಲ ಗ್ರೀನ್ ಬಿದ್ದೇ ಇರಲ್ಲ ಗುರು, ಯಾವಾಗಲೂ ಕಾಯಬೇಕಿಲ್ಲಿ. ಪಾರ್ಟ್ ಆಫ್ ಮೈ ಲೈಫ್. ಟ್ರಾಫಿಕ್ ಅನ್ನೋದು ಬೆಂಗಳೂರು ಜನಕ್ಕೆ ಒಂದು ಪಾರ್ಟ್ ಆಗಿಬಿಟ್ಟಿದೆ ಅವ್ರ ಲೈಫಲ್ಲಿ. ಏನು ಟ್ರಾಫಿಕ್ ಗುರು. ಟೈಮ್ ಬಂದು 9 ಗಂಟೆಗೆ ಇನ್ನು ಕರೆಕ್ಟಾಗಿ 5 ನಿಮಿಷನೋ 3 ನಿಮಿಷನೋ ಇದೆ. ಅಷ್ಟರಲ್ಲಿ ನಾನು ಕಾಲೇಜ್ಗೆ ಹೋಗ್ಬಿಡ್ಬೇಕು, ಇಲ್ಲಾಂದರೆ ಒಳಗಡೆ ಬಿಟ್ಕೊಳ್ಳಲ್ಲ. BMTC ಬಸ್ಗಳನ್ನ ನೋಡಿದ್ರೆ BMTC ಬಸ್ ಅನ್ಸೋದೇ ಇಲ್ಲ. ಫುಲ್ಲು ಯಾವ ರೇಂಜಿಗೆ ಮಾರ್ಕೆಟಿಂಗ್ ಮಾಡ್ತಾವ್ರೆ ಅಂತಂದರೆ BMTC ಬಸ್ಗಳ ಮೇಲೆ ಏನೇನು ಸ್ಟ್ರಾಟಜಿ ಗುರು ಇವ್ರದ್ದೆಲ್ಲನೂ. ಬಸ್ ಮೇಲೂ ಫುಲ್ಲು ಮಾರ್ಕೆಟಿಂಗು, ಇಲ್ಲೂ ಟ್ರಾಫಿಕ್ಕು. ಟ್ರಾಫಿಕ್ ಅಬ್ಬಾ ಸದ್ಯ ಬಿಡ್ತು ಗುರು. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಇಲ್ಲೊಂದು ಸಿಗ್ನಲ್, ಇವಾಗ ಇಲ್ಲೂ ಟ್ರಾಫಿಕ್ಕು. ಯಪ್ಪ ಸ್ವಾಮಿ. ಸೊ ಸ್ನೇಹಿತರೆ, ಕಾಲೇಜ್ನ ಮುಗಿಸ್ಕೊಂಡು ಇವಾಗ ಟುವರ್ಡ್ಸ್ ಹೆಸರುಘಟ್ಟ ಲೇಕ್ ಕಡೆ ಹೊರಟಿದ್ದೀನಿ. ವೆದರ್ ಅಂತೂ ಸಖತ್ತಾಗಿದೆ. ಟೈಮ್ ಬಂದು 2:15 ಆ್ಯಕ್ಚುಲಿ, ಆದರೂ ನೋಡಿ ಏನು ಪೀಸ್ ಆಗಿದೆ ಅಂತ. ಹೆಸರುಘಟ್ಟ ಲೇಕ್ಗಂತೂ ಬರ್ತಾನೆ ಇರ್ತೀವಿ, ಅದೆಷ್ಟು ಸತಿ ಬಂದಿದ್ದೀನೋ ದೇವ್ರಿಗೇನೆ ಗೊತ್ತು. ಸೊ ಈ ಸತಿ ವೆದರ್ ಚೆನ್ನಾಗಿದೆ, ಮಾನ್ಸೂನ್ ವೈಬ್ಸ್ ಇದೆ ಅಂತ ಹೋಗ್ತಾ ಇರೋದು. ಸೊ ಆ್ಯಕ್ಚುಲಿ ಅಲ್ಲಿ ಒಂದು ಹೋಟೆಲ್ ಇದೆ, ಅಂದರೆ ಅದು ಅಷ್ಟೊಂದು ಪಾಪ್ಯುಲರ್ ಇಲ್ಲ. ಅಲ್ಲಿ ಒಬ್ಬರು ತಾತ ಇಡ್ಲಿನ ಮಾರ್ತಾರೆ ಗುರು, ಸಖತ್ತಾಗಿರುತ್ತೆ ಅವ್ರ ಹತ್ರ. ಹೇಗಿದ್ರು ಊಟದ ಟೈಮ್ ಬೇರೆ ಆಗಿದೆ, ಊಟನ ಮಾಡಿಕೊಂಡು ಅಲ್ಲಿ ಲೇಕ್ ಕಡೆ ಹೋಗೋಣ ಬನ್ನಿ. ಈ ಮಶ್ರೂಮ್ ಹೋಟೆಲ್ ಮೇಲೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೆ. ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಮುಂಚೆ ಓಕೆ. TB ಕ್ರಾಸಿಂದ ಸ್ಟ್ರೈಟ್ ಹೋಗಿ ರೈಟಿಗೆ ತೊಗೊಂಡ್ರೆ ಲೇಕ್ ಫ್ರಂಟ್ ಗೇಟಸ್ ಹೋಗ್ತೀವಿ. ಸೊ TB ಕ್ರಾಸ್ ಹತ್ರನೇ ರೈಟ್ ಎಳ್ಕೊಂಡ್ರೆ ಲೇಕ್ ಬ್ಯಾಕ್ ಸೈಡ್ ವ್ಯೂ ಸಖತ್ತಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಅಲ್ಲಿ ಒಂದು ಸ್ವಲ್ಪ ಆಫ್ ರೋಡ್ ಕೂಡ ಮಾಡ್ಕೊಂಡು ಹೋಗ್ಬೋದು, ಒಂದು ಅಡ್ಡದಾರಿ ಥರ ಇದೆ. ಆ ಕಡೆ ಹೋದರೆ ಅದು ಲೇಕ್ ಫ್ರಂಟ್ ಸೈಡ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಬನ್ನಿ. ಆ ಹೋಟೆಲ್ಲು ಇಲ್ಲೇ ಎಲ್ಲೋ ಬರುತ್ತೆ, ನಾನು ಹೇಳ್ತಾ ಇದ್ದಿದ್ದು ಹೋಟೆಲ್ಲು. ತರಕಾರಿಗಳೆಲ್ಲ ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಗುರು. ನಮ್ಮ ಮನೆಗೆ ಬೇಜಾನ್ಸತ್ತೆ ಇಲ್ಲಿಂದನೇ ತರಕಾರಿನ ತೊಗೊಂಡು ಹೋಗೋದು. ಹೋಟೆಲ್ಲು ಕ್ಲೋಸ್ ಆಗೋಗ್ಬಿಟ್ಟಿತ್ತು, ಅದೇನು ಪರ್ಮನೆಂಟಾಗಿ ಕ್ಲೋಸ್ ಆಗಿದೆಯೋ ಅಥವಾ ಟೈಮ್ ಬೀಯಿಂಗ್ ಕ್ಲೋಸ್ ಮಾಡಿದಾರೋ ಗೊತ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ. ನೋಡಿ ಈ ಕಡೆ ಬಂದರೆ ಏನೋ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲು. ಇಲ್ಲಿ ಬೀಸುವಂಥ ತಂಪಾಗಿರೋವಂಥ ಗಾಳಿ. ಆ್ಯಕ್ಚುಲಿ ಇಲ್ಲಿ ರಾಜನಕುಂಟೆಗೆ ಹೋಗೋವಂಥ ರೋಡಲ್ಲಿ ನೆಕ್ಸ್ಟ್ ಲೆವೆಲ್ ಸೀನ್ರಿ ಇದೆ. ಅಲ್ಲಿ ಹಾಗೆ ಒಂದು ಫಿಶ್ ಏನೋ ಫಾರ್ಮಿಂಗ್ ಏನೋ ಮಾಡ್ತಾರೆ, ಅಲ್ಲಿ ಬಿಡ್ತಾರೆ ನೋಡೋದಕ್ಕೆ. ಅಲ್ಲಿ ವೆರೈಟಿ ಆಫ್ ಫಿಶಸ್ ಕೂಡ ಇರುತ್ತೆ. ಹೋಗ್ತಾ ಇರ್ತೀವಿ ನಾನು ನಮ್ಮ ಫ್ರೆಂಡ್ಸ್ ಯಾವಾಗ್ಲೂ. ಸೊ ನೋಡಿ ಇಲ್ಲಿ ಏನೇನೋ ಮಾರ್ತಾ ಇದ್ದಾರೆ, ಡ್ರೈ ಫಿಶ್. ಕಡೆ ಹೋದರೆ ಬ್ಯಾಕ್ ಗೇಟ್ ಹೋಗ್ತೀರಾ. ಸೊ ಇಲ್ಲಿ ನಾನೊಂದು ಆಫ್ ರೋಡ್ ಥರ ಇದೆ ಅಂತ ಹೇಳಿದೆ ಗೊತ್ತಾ, ಇಲ್ಲೇ ಅದು. ಬನ್ನಿ. ಅಂದರೆ ಆಫ್ ರೋಡ್ ಅಂದರೆ ಅಂಥ ಆಫ್ ರೋಡ್ ಏನಿಲ್ಲ, ಸ್ಲೈಟಾಗಿ ಮಿನಿ ಆಫ್ ರೋಡ್ ಥರ ಅಷ್ಟೇ. ಆಕ್ಸಿಲೇಟ್ ಮಾಡಿಲ್ಲ ಅಂದ್ರೂ ಹೋಗ್ತಾ ಇರತ್ತೆ. ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಫುಲ್ ಪೀಸ್ ವೈಬ್ಸು. ಆಯಿಲ್ ಸ್ಕಿಡ್ ಆಗುವಂಥ ಚಾನ್ಸಸ್ ಇರುತ್ತೆ. ABS ಇಲ್ಲ ಅಲ್ವಾ, ಅದಕ್ಕೆ. ಇವಾಗ ವೆದರೇ ಕಂಪ್ಲೀಟ್ ಚೇಂಜು. ಬಿಸಿಲು ಬರುತ್ತೆ, ಹಂಗೇ ನಾರ್ಮಲ್ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಆಫ್ ರೋಡ್ ಅಂತ, ಮಿನಿ ಆಫ್ ರೋಡು. ಸೊ ನೋಡಿ ಅಲ್ಲೇ ಲೇಕ್ ಕಾಣಿಸುತ್ತೆ.
ಗಾಡಿ ಬೇಕಾದರೆ ಇಲ್ಲೇ ನಿಲ್ಲಿಸ್ಬಿಟ್ಟು ಕೂಡ ಹೋಗ್ಬೋದು. ನೋಡಿ ಅಲ್ಲಿ ದೇವಸ್ಥಾನ ಇದೆ. ಸೊ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಇಲ್ಲಿಂದ ಹತ್ಕೊಂಡು ಹೋದರೆ ದೇವಸ್ಥಾನ, ಹಾಗೆ ಲೇಕ್ ಕೂಡ ಕಾಣಿಸುತ್ತೆ ಅಲ್ಲಿಂದ. ಸೊ ನೀರು ನೋಡ್ಬೋದು ಎಷ್ಟಿದೆ ನೀರು ಅಂತ. ಫುಲ್ಲು ಕೆರೆ ತುಂಬೋಗಿದೆ, ಸಕ್ಕದಾಗಿ ಕಾಣ್ತಿದೆ ಮಾತ್ರ. ಸೊ ಈ ಕೆರೆಗೆ ಬರುವಂಥ ನೀರು ನಂದಿ ಬೆಟ್ಟದಿಂದ ಬರುವಂಥ ನೀರಂತೆ. ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ಇದು ನಿರ್ಮಾಣ ಆಗಿದ್ದು ಬಂದು 1894 ಸೊ ನೀರಿನ ಆಳ 72 ಅಡಿಗಳು. ಇದನ್ನು ಕಟ್ಸಿರೋದು ಬಂದ್ಬಿಟ್ಟು ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಶ್ರೀ ಜಯಚಾಮರಾಜೇಂದ್ರ ಒಡೆಯರು ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ. ಇಲ್ಲಿ ಅವರ ಒಂದು ಮೂರ್ತಿ ಕೂಡ ಇದೆ, ನೋಡ್ಬೋದು ನೀವು. ಸೊ ಇಷ್ಟೊಂದು ಹಿಸ್ಟ್ರಿ ಇರೋ ಅಂಥ ಒಂದು ಕೆರೆ ಇದು. ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ, ಬಟ್ ಇದ್ರ ಬಗ್ಗೆ ಹಿಸ್ಟ್ರಿ ಗೊತ್ತಿರಲ್ಲ. ಇಲ್ಲಿ ನೋಡಿ ಕರೆಕ್ಟಾಗಿ ಹಾಕಿದ್ದಾರೆ ಹಿಸ್ಟ್ರಿ ಇದ್ರ ಬಗ್ಗೆ. ಸೊ ಇಲ್ಲಿ ಕಾಣ್ತಿರೋ ಅಂಥ ಒಂದು ಲೈಟ್ ಹೌಸ್ ಥರ ಇದೆಯಲ್ಲ, ಇದನ್ನು ನೀವು ಕಿರಿಕ್ ಪಾರ್ಟಿ ಮೂವಿಲೆಲ್ಲ ನೋಡಿರ್ತೀರ. ತುಂಬಾ ಫೇಮಸ್ ಇದೆ ಆ್ಯಕ್ಚುಲಿ. ಇಲ್ಲಿ ಇಷ್ಟೊಂದು ಶೂಟಿಂಗ್ಗಳು ಕೂಡ ನಡೆದಿದೆ. ಸೊ ಇದೇ ಆ ಒಂದು ಸ್ಪಾಟು. ಇಲ್ಲಿಂದ ಹಾಗೆ ಮುಂದಕ್ಕೆ ನಡ್ಕೊಂಡು ಹೋದರೆ ಬ್ಯಾಕ್ ಸೈಡ್, ಲೇಕ್ ಬ್ಯಾಕ್ ಸೈಡ್ ವ್ಯೂ ಕಾಣಿಸೋದು ನಿಮಗೆ. ಸೊ ಸಾಕಷ್ಟು ಜನ ಕಪಲ್ಸು ಇಲ್ಲಿಗೆ ಬರ್ತಾರೆ, ಬರಲಿ ಬೇಡ ಅಂತ ಹೇಳಲ್ಲ. ಬಟ್ ಈ ಥರ ಮಾಡೋದು ತುಂಬಾ ತಪ್ಪು. ಎಲ್ಲಿ ಬಂದ್ರೂ ಈ ಥರ ಎಲ್ಲ ಕಿತ್ಬಿಟ್ಟು ಹೋಗಿರ್ತಾರೆ. ಇನ್ನೊಂದು ಇನ್ಫಾರ್ಮೇಷನ್ ಏನಂತ ಅಂದರೆ, ಹೆಸರುಘಟ್ಟ ಕೆರೆಯಿಂದನೇ ಬೆಂಗಳೂರಿಗೆ ಆವಾಗ ನೀರು ಕೂಡ ಸಪ್ಲೈ ಆಗ್ತಿತ್ತಂತೆ. ಆ ಪೈಪು ಚಾನಲ್ ಎಲ್ಲ ಅಲ್ಲಿ ಕಾಣಿಸುತ್ತೆ ರೋಡಲ್ಲಿ. ಸೊ ಆವಾಗ ನಾವಿಲ್ಲಿ ಚಿಕ್ಕ ಹುಡುಗರಲ್ಲೆಲ್ಲ ಬರಬೇಕಾದ್ರೆ ನಮ್ಮ ಪೇರೆಂಟ್ಸ್ ಹೇಳೋರು, ಇಲ್ಲಿಂದನೇ ಆವಾಗ ಬೆಂಗಳೂರಿಗೆ ನೀರು ಕೂಡ ಹೋಗ್ತಾ ಇತ್ತು ಅಂತ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೇ